ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವ್ಲಾಗ್ ಆಗಿರುತ್ತೆ ಟ್ರಾವೆಲ್ ವ್ಲಾಗ್. ನಾನು ಟ್ರಾವೆಲ್ ಮಾಡ್ತಿರೋದು ತಿರುಪತಿ ದೇವಸ್ಥಾನಕ್ಕೆ. ಇದು ನನ್ನ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಆವಾಗ ಹೋಗಿದ್ದು ಲೈಕ್ ತುಂಬ ಚಿಕ್ಕ ವಯಸ್ಸಲ್ಲಿ ನನ್ನ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ದು. ಈಗ ಮತ್ತೆ ಹೋಗಬೇಕು ಅಂತ ಅನಿಸ್ತು, ಮತ್ತು ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಅದು ಈಡೇರ್ತು ಅಂತಲೇ ಹೇಳ್ತು. ದೇವರೇ ಕರೆಸ್ಕೋಬೇಕು ಅಂತ ಅಂತಾರಲ್ಲ, ಆ ಥರ ಆಯಿತು. ನನ್ನ ಫ್ರೆಂಡ್ ಸಡನ್ನಾಗಿ ಯಾರೋ ಕ್ಯಾನ್ಸಲ್ ಆಯಿತು, ನೀನು ಬರ್ತೀಯಾ ಅಂತ ಕೇಳಿದ್ರು. ನಂದು ಕೂಡ ಏನು ಕೆಲಸ ಇರಲಿಲ್ಲ, ಮತ್ತು ಇಟ್ ವಾಸ್ ಎ ವೀಕೆಂಡ್ ಅಂತಲೇ ಹೇಳ್ಬೋದು. ಆವಾಗ ಹೋಗೋಣ, ಸರಿ ಆಯಿತು ಬರ್ತೀನಿ ಅಂತ 1 ವೀಕ್ ಮುಂಚೆ ಹೇಳಿದೆ. ಹೋಗೋಣ ಅಂತ ನಾವು ಅವಳ ಫ್ರೆಂಡ್ಸ್ ಮತ್ತು ನಾನು ಅವ್ರ ಜೊತೆ ಹೋಗಿದ್ದು. ಒಂದು 6 ಪೀಪಲ್ಸ್ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಬೆಟ್ಟ ಏನು ಹತ್ತೋದು ಬೇಡ, ಡೈರೆಕ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟು, ಹೇಗಿರುತ್ತೋ ಏನೋ ಅಂತ. ಬಟ್ ಆಮೇಲೆ ಸಡನ್ನಾಗಿ ಅನ್ನಿಸ್ತು ಹೋಗ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಲ್ಲಿ ಹೋದಾಗ ನನಗೆ ದೇವರು ನೋಡಿದ್ದು ಕೂಡ ನೆನಪಿಲ್ಲ. ಸೊ ನೋಡೋಣ, ಮೆಟ್ಲು ಹತ್ಕೊಂಡೇ ಹೋಗ್ಬಿಡೋಣ, ಬೆಟ್ಟ ಹತ್ಕೊಂಡೇ ಹೋಗೋಣ, ಏನಾಗುತ್ತೋ ಆಗಲಿ, ದೇವ್ರ ಹೆಸ್ರು ಹೇಳ್ಕೊಂಡು ಹತ್ತೋಣ ಅಂತ ಹೋದೆ ನಾನು. ಸೊ ನಾನು ಹಿಂದಿನ ದಿವಸನೇ ರೆಡಿ ಆಗಿದ್ದೆ. ಮನೆಯಲ್ಲೇ ಹಿಂದಿನ ದಿವಸನೇ ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ನನ್ನ ಫ್ರೆಂಡ್ ಅವರ ಇನ್ನೊಬ್ಬರು ಫ್ರೆಂಡ್ ಇದ್ದರು, ರಾಹುಲ್ ಅಂತ. ಅವರು ಕೂಡ ಒಂದು ಹರಕೆ ಇತ್ತು, ಲೈಕ್ ಒಂದೊಂದು ಸ್ಟೆಪ್ಗೂ ಅವರು ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ನಾನು ಕೂಡ ಅವರೊಟ್ಟಿಗೆ ಮೆಟ್ಲು ಹತ್ಕೊಂಡು ಹೋದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಒಂಥರ ಡಿವೈನ್ ಫೀಲಿಂಗ್ ಅಂತಲೇ ಹೇಳ್ಬೋದು, ಪಾಸಿಟಿವ್ ಎನರ್ಜಿ ಫೀಲಿಂಗ್ ಅಂತ ಹೇಳ್ಬೋದು. ಇಟ್ ವಾಸ್ ಸೋ ಗುಡ್, ತುಂಬ ಚೆನ್ನಾಗಿತ್ತು. ಬಟ್ ಏನು ಬೇಜಾರಂದರೆ ಮಳೆ ಬರ್ತಾನೆ ಇತ್ತು ಅವತ್ತಂತೂ. ನಾವು ಫುಲ್ ನೈಟ್ ಜರ್ನಿ ಮಾಡಿದ್ದೀವಿ, ಫುಲ್ ಮಳೆ ಬರ್ತಾನೆ ಇತ್ತು. ಅಲ್ಲಿ ಹೋದಾಗೂ ಕೂಡ ಮಳೆ ಬರ್ತಾನೆ ಇತ್ತು. ಮೆಟ್ಲು ಕೂಡ ಒಂದು ಸ್ವಲ್ಪ ದೂರ ನಾವು ನೆನ್ಕೊಂಡೇ ಹೋಗಿದ್ದೀನಿ. ಅದನ್ನು ಕೂಡ ನಾನು ಅಪ್ಕಮಿಂಗ್ ವ್ಲಾಗಲ್ಲೆಲ್ಲ ತಿಳಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಿದ್ದ ಕಾರಣದಿಂದ ನನಗೆ ವ್ಲಾಗ್ ಎಲ್ಲ ಮಾಡ್ಕೊಳ್ಳೋಕೆ ಆಗಲಿಲ್ಲ ದೇವಸ್ಥಾನದ ಒಳಗಡೆ ಎಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಆ ಬೆಟ್ಟದ ಮಧ್ಯ ಫಾಲ್ಸು ಎಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ನಾವು ಅಲ್ಲಿ ಬೆಳಗ್ಗೆ ಹೋಗಿ ರೀಚ್ ಆದ್ವಿ. ಫುಲ್ ಕಾರಲ್ಲೇ ಮಲ್ಕೊಂಬಿಟ್ಟಿದ್ವಿ ನಾವು ಅರ್ಲಿ ಮಾರ್ನಿಂಗು, ಒಂದು 3 ಅವರ್ಸು. ಸೊ ಅದಾದಮೇಲೆ ನಾವು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲಿ ಹೋಟ್ಲಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಫುಡ್ಸ್ ಎಲ್ಲ ಕೂಡ. ನೀವೇ ನೋಡ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಬೆಟ್ಟದ ಮಧ್ಯ ಫಾಲ್ಸ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳ್ಬೋದು. ತಿರುಪತಿ ಅದರದ್ದೇ ಆದ ಒಂದು ಬುಕ್ಕಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದೆ. ಬಿಕಾಸ್ ನಾವು 2 ಮಂತ್ಸ್ 3 ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೊಬೇಕು. ಡೈರೆಕ್ಟ್ ಫ್ರೀ ದರ್ಶನಕ್ಕೆ ಹೋದರೆ ನಮಗೆ 24 ಅವರ್ಸ್ 48 ಅವರ್ಸ್ ಎಷ್ಟು ಅವರ್ಸ್ ಬೇಕಾದ್ರೂ ಆಗ್ಬೋದು. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲನೂ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಅದ್ರದ್ದು ಲಿಂಕ್ ಏನಾದರೂ ನನಗೆ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಥವಾ ನೀವು ನಾರ್ಮಲ್ ಗೂಗಲ್ ವೆಬ್ಸೈಟಲ್ಲೂ ಹೋಗಿ ತಿರುಪತಿ ಬುಕ್ಕಿಂಗ್ ಅಂತ ಇದು ಮಾಡಿದ್ರು ತುಂಬ ವೆಬ್ಸೈಟ್ಸ್ ಎಲ್ಲ ಬರುತ್ತೆ, ನೀವು ಹೋಗಿ ಕೂಡ ಬುಕ್ ಮಾಡ್ಕೊಬೋದು. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಗೈಸ್, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತಿರುಪತಿಯಲ್ಲಿ ಹೋಟೆಲ್ಸ್ ಕೂಡ ಚೆನ್ನಾಗಿದೆ, ಮತ್ತು 1 ಅವರ್ 2 ಅವರ್ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ಸ್ ಕೂಡ ಚೆನ್ನಾಗಿದೆ. ನಾವು ಅಲ್ಲಿ ಕೂಡ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ನನ್ನ ಫ್ರೆಂಡ್ಸ್ ಎಲ್ಲರೂ ಕಾರಲ್ಲಿ ಡೈರೆಕ್ಟ್ ಬೆಟ್ಟ ಮೇಲೆ ಹೋದರು. ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ನಂದು ಅಂದ್ಬಿಟ್ಟು, ಸೊ ಅವ್ರ ಫ್ರೆಂಡ್ ಕೂಡ ಹರಕೆ ಇತ್ತು ಅಂದ್ಬಿಟ್ಟು ನಾನು ಅವ್ರ ಜೊತೆಗೆ ಹೋದೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಎಷ್ಟು ಸ್ಟೆಪ್ಸ್ ಇದೆ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಏನೂ ಸಹ ಗೊತ್ತಿರಲಿಲ್ಲ. ಎಲ್ಲ ಅವರ ಫ್ರೆಂಡ್, ಅಂದರೆ ನನ್ನ ಫ್ರೆಂಡ್ ಕೂಡ ಇವಾಗ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಷ್ಟು 3500 ಆ್ಯಂಡ್ 550 ಸ್ಟೆಪ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಅದ್ರದ್ದು ಸ್ಟೋರಿ ಏನು, ಹೇಗೆ ಎತ್ತ, ಅದ್ರ ಜರ್ನಿ ಹೇಗಿರುತ್ತೆ. ತಿರುಪತಿ ಬೆಟ್ಟ 7 ಕುಂಡಲವಾಲ ಅಂತ ಎಂತ ಕರೀತಾರೆ, 7 ಬೆಟ್ಟನ ನಾವು ದಾಟ್ಕೊಂಡು ಹೋಗಬೇಕು. ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ. ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಅದು ಮಾಡಿದವ್ರಿಗೇ ಗೊತ್ತಾಗೋದು, ಬೆಟ್ಟ ಹತ್ಕೊಂಡು ಹೋಗಿರೋರ್ಗೇ ಗೊತ್ತಾಗೋದು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾನು ಅಲ್ಲಿ ಒಂದು ಅಂಕಲ್ ಕೂಡ ಪರಿಚಯ ಆದರು. ನಾನು ಅವ್ರನ್ನ ಕೂಡ ಕೇಳಿದೆ ಹೇಗಿದೆ ಇಲ್ಲಿ, ಯಾವ ಥರ ಏನು. ಅವರು ಕೂಡ ನಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಲ್ಲ ಕೂಡ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಪೂರ್ತಿ ಕೊನೆವರೆಗೂ ನೋಡಿ. ನೀವೇ ನೋಡ್ಬೋದು ಹತ್ಕೊಂಡು ಹೋಗ್ಬೇಕಾದ್ರೆ ಜಿಂಕೆ ಮತ್ತು ಈ ಕಡೆ ಕಾಡು ಕತ್ತೆ ಏನೇನೋ ಸಿಗ್ತಾಯಿತ್ತು ಪ್ರಾಣಿಗಳು. ಮಾತ್ರ ನೋಡ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಹತ್ತುತ್ತಾಯಿದ್ರು ಅವತ್ತಂತೂ. ಮಳೆ ಬರ್ತಾಯಿತ್ತು, ಬಟ್ ಆದರೂ ಯಾರೂ ಬಿಟ್ಕೊಡದೆ ತುಂಬ ಜೋರು ಮಳೆ ಬರ್ತಾಯಿತ್ತು ಅವತ್ತಂತೂ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್ ಮಾತ್ರ. ಏನಾಗುತ್ತೋ ಆಗಲಿ ಅಂತ ದೇವ್ರ ಹೆಸ್ರು ಹೇಳ್ಕೊಂಡು ಹತ್ತೇ ಬಿಟ್ಟೆ ಕೊನೆಗೆ. ನನಗೊಂಥರ ಪ್ರೌಡ್ ಮೂಮೆಂಟ್ ಅಂತಲೂ ಹೇಳ್ಬೋದು, ಮತ್ತು ಒಂಥರ ಪಾಸಿಟಿವ್ ಎನರ್ಜಿ ಥರನೂ ಅನಿಸ್ತು. ನನಗೆ ತುಂಬ ಇಷ್ಟ ಆಯಿತು, ನನಗೆ ಹತ್ತಬೇಕು ಅಂತ ಅನ್ನಿಸ್ತು. ಅದು ದೇವರೇ ಕರೆಸ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅದೇ ಎಷ್ಟು ಸಾವಿರ
ಸ್ಟೆಪ್ಸ್ ಇದೆ ಅಂಕಲ್ ಇಲ್ಲಿ? ಇದು 3250. ಹೌದಾ, ಎಷ್ಟು ಬೆಟ್ಟ ಹತ್ತೀವಿ ನಾವು? ಈ 4ನೇದು ಹತ್ತುತ್ತಾ ಇರೋದು. ಸ್ಟೆಪ್ಸ್ ಎಲ್ಲಿವರೆಗೂ ಇರುತ್ತೆ? ಈ ಬೆಟ್ಟ ಗಾಳಿ ಗೊಬ್ಬರ ಬಿಟ್ಟು ಎಲ್ಲ ಅಲ್ಲಲ್ಲೇ ಹತ್ತದ ಸ್ಟೆಪ್ಪು. ಓಕೆ. ಲಾಸ್ಟ್ ಬೆಟ್ಟ ಒಂದು ಮೊಕಾಲ್ ಬೆಟ್ಟ ಇದೆ. ಅದು ಈಸಿಯಾಗಿ ಹತ್ಬೋದಾ? ಅದು ಕಷ್ಟ ಇದೆ. ಅದು ಬೆಟ್ಟ ಜಾಸ್ತಿ. ಓಕೆ. ಆವಾಗಲೇ ಹೇಳಿದ್ರಲ್ಲ ಕುಬೇರ ಏನೋ ಅಲ್ಲಿ. ಅದೇ ಅದು ಬೆಟ್ಟ ಅಷ್ಟು ಹತ್ತಿದ್ದಾನಂತ ಅವನು. ಓಕೆ. ಹತ್ತಕ್ಕಾಗದೆ ವಾಪಸ್ ಬಂದವನು. ಹೌದಾ? ಕುಬೇರನ ಬೆಟ್ಟ. ಓಕೆ. ಅವ್ರು ಅಲ್ಲಿವರೆಗೂ ಸಾಲ ಹುಡ್ಕೊಂಡು ಹೋಗಿದ್ರಂತ? ಪರಮಾತ್ಮಂತ ಸಾಲ ಕೇಳಕ್ ಹೋಗಿ ಬಡ್ಡಿ ದುಡ್ಡು ಎಲ್ಲ ಕೊಟ್ಟಿಲ್ಲ ಅಂತ. ಓಕೆ. ನೀವು ಎಷ್ಟನೇ ಸಲ ಬರ್ತಿದ್ದೀರಾ? ನಾನು 9 ಸಲ ಆಗಿದೆ. 9 ಸರಿ ಆಗಿದೆ. ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ಸ್ ಅಂಕಲ್. ನೀವೇ ನೋಡಿದ್ರಲ್ಲ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಇದ್ರ ಬಗ್ಗೆ ಅಂತ. ಒಂದು ಫುಲ್ ಇನ್ಫಾರ್ಮೇಷನ್ ಕೊಡ್ತಿದ್ರು. ಅವ್ರಿಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಸ್ವಲ್ಪ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆ ಅಂಕಲ್ ಕ್ಯಾಮ್ರಾ ಮುಂದೆ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಇಲ್ಲ, ಕ್ಯಾಮ್ರಾ ನೋಡಬೇಡಿ, ಆ ಕಡೆ ನೋಡ್ಕೊಂಡು ಹೇಳಿ ಅಂತ ನಾನು ಹೆಂಗೋ ಇದು ಮಾಡಿದೆ. ಪಾಪ ಅವರು ಚೆನ್ನಾಗಿ ಮಾತಾಡಿಸಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ನಮ್ಮ ಜೊತೆಗೆ ಕೂಡ ಅವರು ಕೊನೆಯವರೆಗೆ ನಮ್ಮ ಜರ್ನಿನೇ ಅಂದರೆ ನಮ್ಮ ಜೊತೆನೇ ಅವರು ಬೆಟ್ಟನ ಕೂಡ ಮುಗಿಸಿದ್ರು. ಅವರು ಅವ್ರ ಹೆಂಡತಿ ಮತ್ತು ಅವ್ರ ಕಸಿನ್ಸ್ ಎಲ್ಲ ಕೂಡ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು ಈ ಫೀಲಿಂಗ್ ಮಾತ್ರ. ನಾನು ಹೇಳಿದ್ನಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಾಗೋದು. ಕಾಲು ನೋವು ಬಂತು ಅಂತ ಹೇಳೋಕ್ಕಿಂತ ಬಂತು, ಬಟ್ ಆ ದೇವ್ರ ದರ್ಶನ ಮಾಡೋದಕ್ಕೆ ಅಂತೂ ಎಲ್ಲ ಕಾಲು ನೋವು, ಎಲ್ಲ ಮೈಕೈ ನೋವು ಎಲ್ಲ ಕೂಡ ಹೊರಟೋಯ್ತು ಅಂತ ಹೇಳ್ಬೋದು. ಕಾಲು ನೋವು ಹತ್ಬೇಕಾದ್ರೆ ಗೊತ್ತಾಗಲಿಲ್ಲ. ಹತ್ತಿ ಒಂದು ಸ್ವಲ್ಪ ಹೊತ್ತಾದಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದಮೇಲೆ ಒಂಚೂರು ಕಾಲು ನೋವು ಬಂತು ನೋಡಿ. ತುಂಬಾ ಕಾಲು ನೋವು ಬಂತು. ನನಗಂತೂ ನರ ಪಾದದಲ್ಲಿ ತುಂಬ ನೋವು ಬಂತು. ನನಗಂತೂ ನರ ಒಂಥರ ಎಳೆಯೋ ಥರ ಆಯಿತು. ನನಗೆ ದೇವ್ರ ದರ್ಶನ ತುಂಬ ನಡಿಬೇಕು ದೇವಸ್ಥಾನದೊಳಗಡೆ. ಡೈರೆಕ್ಟ್ ಹೋಗಿದ ತಕ್ಷಣವೇ ದರ್ಶನ ಆಗುತ್ತೆ, ಅದೆಲ್ಲ ಕನಸು. ಫ್ರೀ ದರ್ಶನ ಮಾಡೋರಿಗೆ 48 ಅವರ್ಸ್ 24 ಅವರ್ಸ್ ಆಗುತ್ತೆ ಅಂದರೆ, ನಾವು 2 ಮಂತ್ಸ್ 3 ಮಂತ್ಸ್ ಮುಂಚೆ ಬುಕ್ ಮಾಡ್ಕೊಂಡಿರೋರ್ಗು ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗದೇ ಇದ್ದರು. ಒಂದು 4 to 5 ಅವರ್ಸ್ ಆಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿಬಿಟ್ಟಿದ್ರು. ಇಷ್ಟು ನಡಿಬೇಕಾಗುತ್ತೆ ತೃಪ್ತಿ, ಡೈರೆಕ್ಟ್ ಇದಾಗಲ್ಲ, ಸುತ್ಕೊಂಡು ಬರಬೇಕು ದೇವಸ್ಥಾನಕ್ಕೆ, ಹಂಗೆ ಅಂತೆಲ್ಲ ಹೇಳಿಬಿಟ್ಟಿದ್ರು. ನಾನು ಓಕೆ, ಐ ವಾಸ್ ಮೆಂಟಲಿ ಮತ್ತು ಫಿಸಿಕಲಿ ಬೋತ್ ಐ ವಾಸ್ ಪ್ರಿಪೇರ್ಡ್. ಆ ದೇವ್ರ ದರ್ಶನ ಮುಂದೆ ಇದೇನು ಇಲ್ಲ ಅಂತ ಅಂದ್ಕೊಂಡು. ಬಟ್ ನಾನು ನಿಜ ಹೇಳಬೇಕು ಅಂದರೆ ಓನ್ಲಿ 2.5 ಅವರ್ಸ್ ಅಷ್ಟೊತ್ತಿಗೆ ದೇವ್ರ ದರ್ಶನನೇ ಆಗೋಯಿತು. ತುಂಬಾ ಚೆನ್ನಾಗಾಯಿತು. ಆ ವೆಂಕಟೇಶ್ವರ ಅಂತೂ ತುಂಬಾ ಚೆನ್ನಾಗಿತ್ತು. ದೇವರು ನೋಡೋಕ್ಕೆ ಕಣ್ಣು ತುಂಬಿಸ್ಕೊಂಡು ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ರಶ್ ಇತ್ತು, ಬಟ್ ಅಂಥ ರಶ್ ಏನು ಅಂತ ಹೇಳೋಕ್ಕಿಲ್ಲ. ಅಲ್ಲಿ ಕಲ್ಯಾಣೋತ್ಸವ ಬೇರೆ ಮುಗಿದಿತ್ತಂತೆ, ಆವಾಗ ತುಂಬ ಜನ ಇದ್ದರು ಅಂತ. ನಾವು ಹೋಗಿದ್ದ ಟೈಮಲ್ಲಿ ನಾವು ಅದು ಒಂದು 1 ವೀಕ್ 10 ಡೇಸ್ ಆದಮೇಲೆ ಹೋಗಿದ್ದು. ಸೊ ಅದರಿಂದ ಅಷ್ಟೊಂದು ರಶ್ ಏನು ಇರಲಿಲ್ಲ, ಬಟ್ ಸ್ಟಿಲ್ ರಶ್ ಇತ್ತು. ಬಟ್ ನಮಗೆ 4 to 5 ಅವರ್ಸ್ 6 ಅವರ್ಸ್ ಆ ಥರ ಎಲ್ಲ ಏನೂ ಆಗಲಿಲ್ಲ. ಇಟ್ ವಾಸ್ ಜಸ್ಟ್ 2.5 ಅವರ್ಸ್ ಅಷ್ಟೊತ್ತಿಗೆ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ದರ್ಶನ ಮಾತ್ರ. ಮತ್ತು ಆನ್ ದಿ ವೇ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೂ ಕೂಡ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡನ ನೋಡಿಕೊಂಡು ಮತ್ತು ಫಾಲ್ಸ್ಗಳು ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಬೆಟ್ಟದಿಂದ ಹರ್ಕೊಂಡು ನೀರು ಬರ್ತಾ ಇರುತ್ತೆ. ನಾವು ಅದ್ರ ಮೇಲೇ ನಡ್ಕೊಂಡು ಹೋಗ್ತಾ ಇರ್ತೀವಿ, ಸೈಡಲ್ಲಿ ರೋಡಲ್ಲಿ. ಇಟ್ ವಾಸ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಅಂತಲೇ ಹೇಳ್ಬೋದು. ಇಟ್ ವಾಸ್ ಎಷ್ಟು ಕಿಲೋಮೀಟ್ರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬರು 8 ಕಿಲೋಮೀಟರ್ಸ್ ಅಂದರು, 9 ಕಿಲೋಮೀಟರ್ಸ್ ಅಂದರು, ಒಬ್ಬರು 10, 11 ಎಲ್ಲ ಹೇಳಿದ್ರು. ಬಟ್ ಅಲ್ಲಿ ಒಂದೊಂದು ಬೆಟ್ಟಕ್ಕೂ ಒಂದೊಂದು ಹೆಸರಿದೆ. ಸೊ ನಾವು 7 ಹಿಲ್ಸ್ನ ನಾವು ದಾಟ್ಕೊಂಡು ನಾವು ಬೆಟ್ಟ ಹತ್ತಬೇಕಾಗತ್ತೆ. ಅದಕ್ಕೆ 7 ಕುಂಡಲವಾಲ ಅಂತ ಹೇಳ್ತಾರೆ. 7 ಬೆಟ್ಟನ ಹತ್ತಿ ದೇವ್ರ ದರ್ಶನ ಮಾಡಬೇಕು. ಆ ದೇವ್ರನ್ನ ನೋಡೋಕ್ಕೆ ನಾವು ಇಷ್ಟು ಕಷ್ಟಪಟ್ಟೆ ದೇವರು ದರ್ಶನ ಕೊಡ್ತಾನೆ ಚೆನ್ನಾಗಿ. ನಾನು ಕಷ್ಟಪಟ್ಟು ಹತ್ತಿದ್ದಕ್ಕೂ ಆ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನನಗೆ ಒಂಥರ ಇವಾಗಲೂ ಕೂಡ ನಾನು ಪಾಸಿಟಿವ್ ಫೀಲಿಂಗ್ ಅಂತಲೇ ಹೇಳ್ಬೋದು ಆ ದೇವ್ರ ದರ್ಶನ ಮಾಡಿದ್ದಕ್ಕೆ. ಮತ್ತು ಆ ಬೆಟ್ಟ ಹತ್ಕೊಂಡು ದಟ್ ವಾಸ್ ಎ ರಿಯಲ್ ಸೂಪರ್ಬ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಗೈಸ್. ನೀವು ಏನಾದರೂ ಹೋಗಬೇಕು ಅಂತಿದ್ರೆ ನಿಮ್ಮ ಕೈಲಾದಷ್ಟು ಶಕ್ತಿ ಎಷ್ಟಿರುತ್ತೋ ಆ ಶಕ್ತಿ ಇರೋವರೆಗೂ ನೀವು ಬೆಟ್ಟ ಹತ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಯಸ್ಸಾದ ಮೇಲೆ ಬೆಟ್ಟ ಹತ್ತೋಕೆ ಆಗಲ್ಲ. ಸೊ ಅದರಿಂದ ಆದಷ್ಟು ನಿಮ್ಮ ಶಕ್ತಿ ಇರೋವರೆಗೂ, ನಿಮಗೆ ವಯಸ್ಸಿರೋವರೆಗೂ ಬೆಟ್ಟ ಹತ್ಕೊಂಡು ಹೋದರೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟಪಟ್ಟು ಹತ್ತಿದ್ದಕ್ಕೂ ಆ ದೇವ್ರ ದರ್ಶನ ಮಾಡಿದಾಗ ಎಲ್ಲ ನೋವು ಹೋಗಿಬಿಡುತ್ತೆ ಗಾಯ್ಸ್. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ನೋವಿತ್ತು ಇಲ್ಲ ಅಂತ ಇಲ್ಲ, ಬಿಕಾಸ್ ಫಿಸಿಕಲಿ ಇಟ್ ಡಿಪೆಂಡ್ಸ್ ಆನ್ ಅಸ್. ನಮ್ಮ ಕೇಪಬಿಲಿಟಿ ಎಷ್ಟಿದೆ, ನಮ್ಮದು ಏನಿದೆ. ಕಾಲು ನೋವು ಹೋಗ್ಬಿಡುತ್ತೆ ಸಡನ್ನಾಗಿ, ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ನನಗೆ ಕಾಲು ನೋವಿತ್ತು. ನಾನು ರೂಮ್ಗೆ ಬಂದು ಫುಲ್ ಪಾಲಿನಿ ಸ್ಪ್ರೇ, ಮೂವ್ ಸ್ಪ್ರೇ ಎಲ್ಲ ಹಚ್ಕೊಂಡು ಮಲಗಿ ಎದ್ಮೇಲೆ ಬೆಳಗ್ಗೆ ಕೂಡ ಸ್ವಲ್ಪ ನೋವಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಫುಲ್ಲು ತಿರುಪತಿ ಎಲ್ಲ ಬಂದು ಬ್ಯಾಂಗ್ಳೂರಿಗೆ ಬಂದು ಮನೆಯಲ್ಲಿ ಒಂದು ಡೇ ರೆಸ್ಟ್ ಮಾಡಿದ ಮೇಲೇ ನನಗೆ ಒಂದು
2-3 ಡೇಸ್ ಆದಮೇಲೆ ಫುಲ್ ಕಾಲು ನೋವು ಹೋಗಿದ್ದು. ಸಡನ್ನಾಗಿ ಕೂಡ ಕಾಲು ನೋವು ಹೋಗಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಬಾಡಿ, ಅವರ್ ಕೇಪಬಿಲಿಟಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ದಿಸ್ ವಿಲ್ ಬಿ ಎ ಲಾಸ್ಟ್ ಪಾತ್, ಲೈಕ್ 3550 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳ್ತು, ಬಿಕಾಸ್ ನನ್ನ ಫ್ರೆಂಡ್ ಒಂದೊಂದು ಮೆಟ್ಲಿಗೂ ಅವ್ರು ಅರಿಶಿನ ಕುಂಕುಮ ಹಚ್ಕೊಂಡು ಹರಕೆಯನ್ನು ತೀರಿಸ್ಕೊಂಡು ಬಂದರು. ಸೊ ಅವರ ಸಹಾಯದಿಂದ ನಾನು ಹತ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಸ್ವಲ್ಪ ಸ್ಟೆಪ್ಸ್ ಹತ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಳ್ತಾ ಇದ್ದೆ. ಅವರು ಒಂದೊಂದೇ ಸ್ಟೆಪ್ಸ್ ಹಚ್ಕೊಂಡು ಬಂದು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ಸ್ವಲ್ಪ ನನಗೆ ಅಷ್ಟೊಂದು ಆಯಾಸ ಆಗಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಹತ್ಬಿಟ್ಟು ಒಂದು ಕಡೆ ಕುತ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ನಿಧಾನಕ್ಕೆ ಹತ್ತಿ ಕುತ್ಕೊಳ್ಳೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ಅಷ್ಟೊಂದು ನನಗೆ ಆಯಾಸ ಆಗಲಿಲ್ಲ, ಒಂದು ಸ್ವಲ್ಪ ಆರಾಮ್ ಅನಿಸ್ತು. ನನ್ನ ಫ್ರೆಂಡ್ ಕೂಡ ತುಂಬಾ ಟಯರ್ಡ್ ಆಗಿದ್ದರು. ಆಮೇಲೆ ರೂಮ್ಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಆಮೇಲೆ ನಮಗೆ ದರ್ಶನದ ಟೈಮಿಂಗ್ಸ್ ಇದ್ದಿದೆ 5 o'clock 5:30 ಮೇಲೆ ಅಂತ. ಬಟ್ ನಾವು ಹೊರಟಾಗೇ 6 o'clock ಮೇಲಾಗಿತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಎಂಟ್ರಿ ಆದಾಗೇ ನಾವು 8:30 ಈಚೆ ಬಂದಾಗ ಆಲ್ಮೋಸ್ಟ್ ಇಟ್ ವಾಸ್ 10:30 10:45 11 ಅಷ್ಟೊತ್ತಿಗೆಲ್ಲ ನಾವು ಆಚೆ ಬಂದ್ವಿ. ರೂಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿರೋದ್ರಿಂದ ದೇವಸ್ಥಾನದ ಹತ್ತಿರನೇ ನಮಗೆ ರೂಮ್ ಕೂಡ ಸಿಕ್ಕಿತ್ತು. ನಮ್ಮ ಪುಣ್ಯ ಅಂತ ಹೇಳ್ಬೋದು, ಅಷ್ಟೊಂದು ವಾಕಬಲ್ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಹತ್ಕೊಂಡು ಬಂದಿದ್ದು ಫೀಲಿಂಗು, ಬೆಟ್ಟ ಹತ್ಕೊಂಡು ಬಂದಿದ್ದು ಫೀಲಿಂಗು. ಸೊ ಮೊಬೈಲ್ಸ್ ಅಲೋಡ್ ಇಲ್ಲ ಅಂತ ಹೇಳಿದ್ರು, ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ರೆಡಿಯಾಗಿ ಎಲ್ಲರೂ ಹಂಗೆ ಒಂದು ವೀಡಿಯೋ ಫೋಟೋನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಈ ವಿಡಿಯೋ ತೊಗೊಂಡಿರೋದು ನಾನು ಫುಲ್ಲು ದರ್ಶನ ಎಲ್ಲ ಮಾಡಿಕೊಂಡು ರೂಮ್ಗೆ ಬಂದ್ವಿ. ಒಂದು 11:30 12 o'clock ಆಗಿತ್ತು. ನಾವು ಹೋಗ್ತಾನೆ ಊಟ ಮಾಡ್ಕೊಂಡು ಹೋದ್ವಿ. ಆಮೇಲೆ ಊಟ ಸಿಗಲ್ಲ, ಲೈಕ್ 4 to 5 hours ಆಗುತ್ತೆ ದರ್ಶನ ಅಂತ. ಬಟ್ ನಮ್ಮ ಲಕ್ 2.5 hours 3 hours ಒಳಗಡೆ ನಮಗೆ ದರ್ಶನ ಆಯಿತು. ಸೊ ಔಟ್ಫಿಟ್ ಚೆಕ್ ಅಂತಲೇ ಹೇಳ್ಬೋದು. ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೆ ನಾನು ಹಿಂದಿನ ದಿವಸ. ಸೊ ಅದಾದಮೇಲೆ ಒಂದು ಸ್ವಲ್ಪ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು, ಲೈಕ್ ನನಗೆ ಅವರೆಲ್ಲ ಹೊಸ ಫ್ರೆಂಡ್ಸ್, ನ್ಯೂ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ದೇ ವಾಸ್ ಟೂ ಗುಡ್, ದೇ ವಾಸ್ ಟೂ ಕ್ಲೋಸ್. ತುಂಬಾ ಚೆನ್ನಾಗಿತ್ತು. ಮೆಮೊರೇಬಲ್ ಟ್ರಿಪ್, ಒಂಥರ ಮೆಮೊರೇಬಲ್ ಪಾಸಿಟಿವ್ ಎನರ್ಜಿ ಎಲ್ಲ ಕೂಡ ಮಿಕ್ಸಪ್ ಆಗಿತ್ತು ಈ ಟ್ರಿಪ್ಪಲ್ಲಿ. ನನ್ನ ಫ್ರೆಂಡ್ ಸಹನಾಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೇವರ ಪ್ರಸಾದ ಕೂಡ ಆಗಿರಲಿಲ್ಲ. ಸೊ ದೇವರ ಪ್ರಸಾದ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿತ್ತು. ಸೊ ನಮಗೆ ಲಂಚ್ ಕೂಡ ಸಿಕ್ತು ಅವತ್ತು. ಸೊ ನಾವಲ್ಲಿ ಲಂಚ್ ಕೂಡ ಮುಗಿಸ್ಕೊಂಡು ನಾವು ಹೋಗಿದ್ದು ವರಹ ಸ್ವಾಮಿಗೆ. ಆ್ಯಕ್ಚುಲಿ ಹಿಂದಿನ ದಿವಸ ವರಹ ಸ್ವಾಮಿಗೆ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕಿತ್ತು. ಬಟ್ ಡ್ಯೂ ಟು ಟೈಮಿಂಗ್ ವೇರಿಯನ್ಸ್ ನಮಗೆ ಆಗಲಿಲ್ಲ ವರಹ ಸ್ವಾಮಿಗೆ ಹೋಗೋಕ್ಕೆ. ಸೊ ನಾವು ಇಲ್ಲಿ ಮೊದಲು ನಾವು ಲಂಚ್ ಮಾಡಿಕೊಂಡು ಒಟ್ಟಿಗೆ ತಿಂಡಿ ಊಟ ಎರಡೂ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಅಲ್ಲಿ ಊಟನ ಮುಗಿಸ್ಕೊಂಡು ನಾವು ವರಹ ಸ್ವಾಮಿಗೆ ದರ್ಶನಕ್ಕೆ ಹೋದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಅವರು ಕೊಟ್ಟಿರೋ ಗೋಂಗೂರ ಚಟ್ನಿ ಆಗಿರ್ಬೋದು, ವಡೆ ಮತ್ತು ಕಿಚಡಿ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ನಾನು ಹೋಗಿದ್ದ ಕಡೆ ಎಲ್ಲ ಫ್ರಿಜ್ ಮ್ಯಾಗ್ನೆಟಾಗಿ ಕಲೆಕ್ಟ್ ಮಾಡೋ ಅಭ್ಯಾಸ ನನಗೆ. ಸೊ ಅಲ್ಲೂ ಕೂಡ ಫ್ರಿಜ್ ಮ್ಯಾಗ್ನೆಟ್ ನನಗೆ ಬೇಕು ತಿರುಪತಿದು ಅಂತ ಅಲ್ಲೂ ಕೂಡ ಸರ್ಚ್ ಮಾಡ್ತಾಯಿದ್ದೆ. ಬಟ್ ಸ್ಟಿಲ್ ದೊಡ್ಡದಲ್ಲದೆ ಇದ್ರೂ ಒಂದು ಚಿಕ್ಕದು ಮ್ಯಾಗ್ನೆಟ್ ನನಗೆ ಸಿಕ್ತು. ಬಿಕಾಸ್ ನಾನು ಹೋಗಿದ್ದ ಕಡೆ ಎಲ್ಲನೂ ನಾನು ಕಲೆಕ್ಟ್ ಮಾಡೋದು ಅಭ್ಯಾಸ ನನಗೆ. ಯಾವುದೇ ಪ್ಲೇಸ್ಗೆ ಹೋಗಲಿ ಅಲ್ಲಿ ಯೂಶ್ವಲಿ ಕಲೆಕ್ಟ್ ದಿ ಫ್ರಿಜ್ ಮ್ಯಾಗ್ನೆಟ್ಸ್. ನಾನು ಅದರದ್ದು ಕಲೆಕ್ಷನ್ಸ್ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಸೊ ವರಹ ಸ್ವಾಮಿಲೂ ಅಲ್ಲೂ 1 hourಗೆಲ್ಲ 1.5 hours ನಮಗೆ ದರ್ಶನ ಆಗೋಯಿತು. ತುಂಬಾ ಚೆನ್ನಾಗಿತ್ತು. ಹೀಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಇಟ್ ವಾಸ್ ಟೂ ಗುಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಫ್ರೀ ದರ್ಶನಕ್ಕಿಂತ ಮುಂಚೆನೇ 2 months 3 months ಮುಂಚೆನೇ ಬುಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೋಗಿರೋರಿಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಡ. ಇಟ್ ವಾಸ್ ಟೂ ಗುಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ತುಂಬಾ ಚೆನ್ನಾಗಿತ್ತು. ನೀವು ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಅಥವಾ ಯಾರಿಗಾದ್ರೂ ಒಬ್ರೊಬ್ರಿಗೆ ಹೋಗೋಕ್ಕಾಗಲ್ಲ, ಇನ್ನೊಬ್ರು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಈ ದೇವಸ್ಥಾನಕ್ಕೆ, ಅಥವಾ ದೇವರು ಕರೆಸ್ಕೊಳ್ಳೋವರೆಗೂ ನಾವು ಹೋಗೋಕ್ಕೆ ಆಗಲ್ಲ, ಅದಂತೂ ನಿಜ. ಸೊ ಯಾರಾದರೂ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವು ಏನೇ ಕೆಲಸ ಇದ್ದರೂ ಫ್ರೀ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಲಿ ಒಂಥರ ಪಾಸಿಟಿವ್ ಫೀಲಿಂಗ್, ಪಾಸಿಟಿವ್ ವೈಬ್ಸ್. ಅಲ್ಲಿ ಹೋಗಿ ನೀವು ದರ್ಶನ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಹೋಗಿದ್ರೆ ತಿರುಪತಿ ದೇವಸ್ಥಾನಕ್ಕೆ, ಅಥವಾ ನೀವು ಯಾರಾದರೂ ಬೆಟ್ಟ ಹತ್ಕೊಂಡು ಹೋಗಿರೋ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆ ಹಂಚ್ಕೊಳ್ಳಿ ಹೇಗಿತ್ತು ಅಂತ. ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ನಾವಿದ್ದಿದ್ದು ರೆಸ್ಟ್ ಹೌಸ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ದೇವಸ್ಥಾನದ ಹತ್ರನೇ ಇದ್ದಿದ್ದು, ತುಂಬಾ ಹತ್ತಿರ ಇತ್ತು, ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಅದರಿಂದ ನಮಗೆ ಜಾಸ್ತಿ ಆಯಾಸ ಏನೂ ಆಗಲಿಲ್ಲ. ಹತ್ರನೇ ಇದ್ದಿದ್ದರಿಂದ ವಾಕಬಲ್ ಇದ್ಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ಪಾರ್ಕಿಂಗೂ ಅಲ್ಲಿ ಪ್ರಾಬ್ಲಮ್. ಬಿಕಾಸ್ ರಶ್ ಇದ್ದರು, ಬಟ್ ತುಂಬ ರಶ್ ಇರಲಿಲ್ಲ. ಬಟ್ ಸ್ಟಿಲ್ ಗೆಸ್ಟ್ ಹೌಸ್ಗೆ ಮತ್ತು ಪಾರ್ಕಿಂಗಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದಕ್ಕೆ ನಮಗೆ ರೆಸ್ಟ್ ಹೌಸ್ಗೂ ಒಳ್ಳೆ ರೂಮ್ ಕೂಡ ಸಿಕ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ.
ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೀಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಮಾಡಿ. ನಂದು ಜಾಸ್ತಿ ಟ್ರಾವೆಲ್ ವ್ಲಾಗೇ ಬರ್ತಾಯಿದೆ. ನಾನು ಬೇರೆ ಬೇರೆ ಕಂಟೆಂಟ್ ಬ್ಲಾಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಗಿವ್ ಮೈ ಬೆಸ್ಟ್. ನಾನು ತುಂಬ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತಾ ಇದೆ. ಬೇಬಿ ಇರೋದ್ರಿಂದ ಕೂಡ ನನಗೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಸೊ ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಇನ್ನೂ ಸಪೋರ್ಟ್ ಬೇಕು ಗೈಸ್. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ಬ್ಲಾಗ್ಸ್. ಹಾಗೆ ನಾವು ಆನ್ ದಿ ವೇ ಬರ್ತಾ ಇಲ್ಲಿ ಅಭಿರುಚಿ ಅಂತ ಒಂದು ಹೋಟ್ಲಿತ್ತು. ಇದು ಕೂಡ ಆನ್ ದಿ ವೇಗೆ ಹೋಗ್ಬೇಕಾದ್ರೆ ನಾವು ಊಟ ಮಾಡ್ಕೊಂಡು ಹೋಗಿದ್ದು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಪೆಟ್ರೋಲ್ ಬಂಕ್ ಹತ್ರನೇ ಇರೋದು, ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರನೇ ಅಭಿರುಚಿ ಅಂತ. ತುಂಬಾ ಚೆನ್ನಾಗಿತ್ತು. ಇಂಡಿಯನ್, ಚೈನೀಸ್, ನಾನ್ ವೆಜ್ ಊಟ ಮತ್ತು ವೆಜ್ ಎಲ್ಲ ಕೂಡ ಚೆನ್ನಾಗಿತ್ತು. ನಾವೆಲ್ಲ ಕೂಡ ಟ್ರೈ ಮಾಡಿದ್ವಿ. ಮತ್ತು ತುಂಬಾ ಫ್ರೆಂಡ್ಲಿ ಆಗಿದ್ದರು ನನ್ನ ಫ್ರೆಂಡ್ಸ್ ಎಲ್ಲರೂ. ಅವರೆಲ್ಲ ನನಗೆ ಹೊಸದಾಗಿ ಪರಿಚಯ ಆಗಿದ್ದರು. ಬಟ್ ದೆ ಬಿಕಮ್ ಸೋ ಕ್ಲೋಸ್ ಟು ಮೀ ಇವಾಗ ಮಾತ್ರ. ನನಗೆ ಸ್ಟ್ರೇಂಜರ್ಸ್ ಜೊತೆ ಟ್ರಾವೆಲ್ ಮಾಡಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನೇತ್ರಾವತಿ ಟ್ರೆಕ್ಕಲ್ಲೂ ನಾನು ಸ್ಟ್ರೇಂಜರ್ಸ್ ಜೊತೆ ಎಲ್ಲ ಟ್ರಾವೆಲ್ ಮಾಡಿದ್ದೆ. ಅಲ್ಲೂ ಕೂಡ ಫ್ಯೂ ಪೀಪಲ್ಸ್ ನನಗೆ ಇವಾಗ ಕ್ಲೋಸ್ ಆಗಿದ್ದಾರೆ. ತುಂಬಾ ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಇದೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಹಾಗೆ ನಾನು ನೆಕ್ಸ್ಟ್ ವ್ಲಾಗ್ ಯಾವ್ದು ಬರುತ್ತೆ, ಟ್ರಾವೆಲ್ ವ್ಲಾಗ್ ಆಗಿರುತ್ತಾ, ಬೇರೆ ವ್ಲಾಗ್ ಆಗಿರುತ್ತಾ, ಎಲ್ಲ ಕೂಡ ಕೀಪ್ ಗೆಸ್ಸಿಂಗ್. ಸೊ ಅಷ್ಟೇ ಗೈಸ್, ದಿಸ್ ವಾಸ್ ಮೈ ತಿರುಪತಿ ವ್ಲಾಗ್. ಸೊ ಗಾಡ್ ನಿಮಗೂ ಕೂಡ ಬ್ಲೆಸ್ ಮಾಡಲಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.